ಈಗ ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ. ಮನೆಯಲ್ಲಿ ನಿನ್ನ ತಮ್ಮ ನಿನಗೆ ಅವನ ಚಪಾತಿಯಲ್ಲಿ 1/2 ಭಾಗ ಕೊಟ್ಟನು ಮತ್ತು ನಿನ್ನ ಅಕ್ಕ ಅವಳ ಚಪಾತಿಯಲ್ಲಿ 1/3 ಭಾಗ ನೀಡಿದಳು. ನೀನು ಒಟ್ಟು ಎಷ್ಟು ಚಪಾತಿ ತಿಂದಿದ್ದೀಯಾ? ಮಕ್ಕಳು ಉತ್ತರವನ್ನು ಊಹಿಸಬಹುದು. ಅವರ ಉತ್ತರವನ್ನು ಸರಿಪಡಿಸಬೇಡಿ. ಬದಲಾಗಿ ಅವರು ಯಾವ ಮೂಲ ಕ್ರಿಯೆಯನ್ನು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಕೇಳಿ ಸಂಕಲನ ಎಂಬ ಉತ್ತರ ಬರಲು ಅವರಿಗೆ ಸಹಾಯವನ್ನು ಮಾಡಿ. ಉದಾಹರಣೆಯಲ್ಲಿ ನೀಡಿದ ಭಿನ್ನರಾಶಿಗಳ ಸಂಕಲನ ಹೇಗಿರುತ್ತದೆ ಎಂಬುದನ್ನು ನೀವು TLMಗಳನ್ನು ಬಳಸಿ ತೋರಿಸಬಹುದು. ನೀವು ಭಿನ್ನರಾಶಿಯ ಆಕಾರಗಳು, ಕಾಗದ ಮಡಿಸುವಿಕೆ ಅಥವಾ ಯಾವುದೇ ಇತರ ಸಂಬಂಧಿತ TLMಗಳನ್ನು ಆಯ್ಕೆ ಮಾಡಬಹುದು. ಈಗ ನಾವು ಭಿನ್ನರಾಶಿಯ ಆಕಾರಗಳನ್ನು ಬಳಸಿಕೊಂಡು ಈ ಉದಾಹರಣೆಯಲ್ಲಿರುವಂತಹ ಭಿನ್ನರಾಶಿಗಳ ಸಂಕಲನವನ್ನು ಮಾಡೋಣ. ನಿನ್ನ ತಮ್ಮ ನಿನಗೆ ನೀಡಿರತಕ್ಕಂತಹ ಚಪಾತಿಯ ಭಾಗ 2/1 ಅಂದರೆ ಅವನ ಚಪಾತಿಯಲ್ಲಿ 2 ಸಮಭಾಗಗಳಾಗಿ ಮಾಡಿ ಅದರಲ್ಲಿ 1 ಭಾಗವನ್ನು ನಿನಗೆ ಕೊಟ್ಟಿದ್ದಾನೆ. ನಿನ್ನ ಅಕ್ಕ ಅವಳ ಬಳಿ ಇರುವಂತಹ ಚಪಾತಿಯಲ್ಲಿ 3 ಸಮಭಾಗಗಳಾಗಿ ಮಾಡಿ ಅದರಲ್ಲಿ 1 ಭಾಗವನ್ನು ನಿನಗೆ ಕೊಟ್ಟಿದ್ದಾಳೆ. ಹಾಗಾದರೆ ನಿನಗೆ ದೊರೆತ ಚಪಾತಿ ಎಷ್ಟು? ದೊರೆತ ಒಟ್ಟು ಚಪಾತಿ ಎಷ್ಟು ಅಂದಾಗ ನಾವು ಇಲ್ಲಿ ಸಂಕಲನ ಕ್ರಿಯೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ಉದಾಹರಣೆಯಲ್ಲಿ ಉತ್ತರವನ್ನು ಭಿನ್ನರಾಶಿ ರೂಪದಲ್ಲಿ ಹೇಳುವುದು ಕಷ್ಟ. ಏಕೆಂದರೆ ಇಲ್ಲಿ ಛೇದಗಳು ಒಂದೇ ಪ್ರಮಾಣದಲ್ಲಿ ಇಲ್ಲ. ಒಂದೇ ಪ್ರಮಾಣದಲ್ಲಿ ಇಲ್ಲದೇ ಇರುವಂಥ ಛೇದಗಳನ್ನು, ಅಂತಹ ಭಿನ್ನರಾಶಿಗಳನ್ನು ನಾವು ಅಸಮಛೇದ ಭಿನ್ನರಾಶಿಗಳು ಅಂತ ಕರಿತೀವಿ. ಹಾಗಾದರೆ ಇವುಗಳನ್ನು ಕೂಡಿ ಉತ್ತರ ಹೇಳುವುದಾದರೂ ಹೇಗೆ ಅಂದರೆ ಈ ಎರಡೂ ಭಿನ್ನರಾಶಿಗಳ ಸಮಾನ ಭಿನ್ನರಾಶಿಗಳನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಮೊದಲು ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿದ ನಂತರ ಛೇದಗಳನ್ನು ಸಮ ಮಾಡಿ ನಂತರ ಅಂಶಗಳನ್ನು ನಾವು ಕೂಡಬೇಕಾಗುತ್ತೆ. ಇದಕ್ಕೆ ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿಕೊಂಡು ಇದೇ ಉದಾಹರಣೆಯನ್ನು ಮಾಡೋಣ. ಮೊದಲು 2/1, 3/1 ಇವುಗಳನ್ನು ನಾವು ಕೂಡಬೇಕು. ಇದು 2/1, ಇದು 3/1. ಇವುಗಳನ್ನು ಸಂಕಲನ ಮಾಡಬೇಕಂತಂದರೆ ಛೇದಗಳು ಸಮ ಇಲ್ಲ. ಛೇದಗಳು ಸಮ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಛೇದಗಳನ್ನು ಸಮ ಮಾಡುವ ಮೂಲಕ ನಾವು ಅವುಗಳ ಅಂಶಗಳನ್ನು ಕೂಡಬೇಕಾಗುತ್ತೆ. ಈಗ ಮೊದಲು 2/1 ಮತ್ತು ನಾವು ಹೋಲಿಕೆ ಮಾಡಲು ಛೇದಗಳನ್ನು ಸಮವಾಗಿ ಮಾಡೋದಕ್ಕೋಸ್ಕರ ಈ 3/1 ಈ ರೀತಿಯಾಗಿ ಇಟ್ಕೊಳ್ಳೋಣ. ಯಾಕೆ ಅಂತಂದರೆ ಛೇದಗಳನ್ನು ಹೋಲಿಸೋದು ಸುಲಭ ಆಗುತ್ತೆ. ಸೊ ಇಲ್ಲಿ ಛೇದ 2 ಇದೆ, ಇಲ್ಲಿ 3 ಇದೆ. ಸೊ ಛೇದಗಳು ಸಮ ಇಲ್ಲ. ಸೊ ಈ ಛೇದ ಕಡಿಮೆ ಇರೋದ್ರಿಂದ ಮೊದಲು ಇದರ ಸಮಾನ ಭಿನ್ನರಾಶಿಯನ್ನು ನಾವು ಇಡೋಣ. ಮತ್ತೊಮ್ಮೆ ಸಮಾನ ಭಿನ್ನರಾಶಿ ಅಂದಾಗ ಇಡೀ ಭಿನ್ನರಾಶಿಯನ್ನೇ ಮತ್ತೊಮ್ಮೆ ನಾವು ಇಡಬೇಕಾಗುತ್ತೆ. ಅಂದರೆ ಬರೀ ಛೇದ ಅಲ್ಲ, ಛೇದದ ಜೊತೆಗೆ ಅಂಶವನ್ನು ಕೂಡ ನಾವು ಇಡಬೇಕಾಗುತ್ತೆ. ಸೊ 2/1 ಇದ್ದಿದ್ದು ಇವಾಗ 4/2 ಆಯಿತು. ಈಗ ಛೇದಗಳನ್ನು ಹೋಲಿಸಿ ಈಗಲೂ ಕೂಡ ಛೇದಗಳು ಸಮ ಇಲ್ಲ. ಇಲ್ಲಿ ಛೇದ 4 ಇದೆ, ಇಲ್ಲಿ 3 ಇದೆ. ಇಲ್ಲಿ ಛೇದ ಕಡಿಮೆ ಇರೋದ್ರಿಂದ 3/1 ಸಮಾನ ಭಿನ್ನರಾಶಿಯನ್ನು ಮತ್ತೊಮ್ಮೆ ನಾವು ಇಡಬೇಕಾಗುತ್ತೆ. ಈಗ ಛೇದಗಳನ್ನು ಹೋಲಿಸಿ ಮತ್ತೆ ಛೇದ ಸಮ ಬಂದಿಲ್ಲ. ಇಲ್ಲಿ ಛೇದ 4 ಇದೆ, ಇಲ್ಲಿ 6 ಇದೆ. ಆದ್ದರಿಂದ ಛೇದ ಇದು ಕಡಿಮೆ ಇರೋದ್ರಿಂದ 2/1 ಮತ್ತೊಂದು ಸಮಾನ ಭಿನ್ನರಾಶಿಯನ್ನು ನಾವು ಇಡೋಣ. ಈಗ ಛೇದಗಳನ್ನು ಹೋಲಿಸಿದಾಗ ಎರಡೂ ಛೇದಗಳು ಸಮವೇ. ಸೊ ಛೇದಗಳು ಸಮ ಆದಾಗ ಮತ್ತೆ ಸಮಾನ ಭಿನ್ನರಾಶಿಗಳನ್ನು ಇಡುವಂಥ ಅವಶ್ಯಕತೆ ಇಲ್ಲ. ಈಗ 2/1 ಇದ್ದಿದ್ದು 6/3 ಆಗಿದೆ. 3/1 ಇರುವಂತಹ ಭಿನ್ನರಾಶಿ 6/2 ಆಗಿದೆ. ಛೇದಗಳು ಸಮ ಇದೆ. ಛೇದಗಳು ಸಮ ಇದ್ದಾಗ ಛೇದನ್ನ ಒಂದೇ ಬಾರಿ ನಾವು ಇಡಬೇಕು. ಸೊ ಛೇದ ಇವಾಗ 6 ಆಗಿದೆ. ಅಂಶಗಳನ್ನು ನಾವು ಸೇರಿಸಬೇಕು. ಮೊದಲು 3 ಆಯ್ಕೆ ಮಾಡಬೇಕು. ನಂತರ 2 ಅದೇ ಗಾತ್ರದ 2 ಭಾಗಗಳನ್ನು ನಾವು ಇದಕ್ಕೆ ಕೂಡಬೇಕು. ಹಾಗಾದರೆ ಇದು ಎಷ್ಟಾಯಿತು? 6/5.
ಸೊ ಎರಡನೇ ಒಂದು ಮತ್ತು ಮೂರನೇ ಒಂದು ಛೇದಗಳು ವಿಭಿನ್ನ ಆಗಿದ್ರ ಭಿನ್ನರಾಶಿಗಳನ್ನು ಕೂಡಿದಾಗ ನಾವು ಅವುಗಳ ಸಮಾನ ಭಿನ್ನರಾಶಿಗಳನ್ನು ಮೊದಲು ಕಂಡುಹಿಡಿದು ಛೇದಗಳನ್ನು ಸಮ ಮಾಡಿ ನಂತರ ಛೇದವನ್ನು ಒಂದೇ ಒಂದು ಬಾರಿ ಇಟ್ಟು ಅಂಶಗಳನ್ನು ನಾವು ಕೂಡಬೇಕಾಗುತ್ತೆ. ಆವಾಗ ಇದು 6ನೇ 5ಕ್ಕೆ ಸಮ ಆಗುತ್ತದೆ. ಇದನ್ನೇ ನಾವು ಚೌಕಳಿ ಹಾಳೆಯ ಮೇಲೆ ನಾವು ಸೂಚಿಸಬಹುದು. ಮೊದಲು ಎರಡನೇ ಒಂದನ್ನು ತಗೊಂಡಿದ್ದೀವಿ, ಆಮೇಲೆ ಮೂರನೇ ಒಂದನ್ನು ತಗೊಂಡಿರ್ತಾ ಇದ್ದೀವಿ. ಈಗ ಎರಡನೇ ಒಂದು ಮತ್ತು ಮೂರನೇ ಒಂದು ಇವುಗಳ ಛೇದಗಳು ಸಮ ಇಲ್ಲದೆ ಇರೋದ್ರಿಂದ ಅವುಗಳ ಛೇದಗಳನ್ನು ನಾವು ಸಮ ಮಾಡಬೇಕು. ಹಾಗಾದರೆ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಬೇಕು. ಸೊ ಹೋಲಿಕೆ ಪಟ್ಟಿಯಲ್ಲಿ ನೀವು ಗಮನಿಸಿದ್ದೀರಾ, ಎರಡನೇ ಒಂದನ್ನು ನಾವು 3 ಬಾರಿ ಇಟ್ಟಿದ್ದೀವಿ. ಸೊ ಎರಡನೇ ಒಂದನ್ನು 3 ಬಾರಿ, ಎರಡನೇ ಒಂದು 2 ಬಾರಿ, ಎರಡನೇ ಒಂದು 3 ಬಾರಿ. ಹಾಗೆಯೇ ಮೂರನೇ ಒಂದನ್ನು 2 ಬಾರಿ ಇಟ್ಟಿದ್ವಿ. ಸೊ ಮೂರನೇ ಒಂದು, ಸೊ ನಮ್ಮ ಅನುಕೂಲಕ್ಕಾಗಿ ಛೇದವನ್ನು ಇಲ್ಲಿ ಮೇಲೆ ಬರಿತಾ ಇದ್ದೀವಿ. ಮೂರನೇ ಒಂದು 1 ಬಾರಿ, ಮೂರನೇ ಒಂದು 2 ಬಾರಿ. ಈಗ ಛೇದಗಳು ಸಮ ಇದೆ. ಛೇದಗಳು ಸಮ ಇದ್ದಾಗ ಒಂದೇ ಬಾರಿ ಛೇದವನ್ನು ಬರೆದು, ಇಲ್ಲೂ ಕೂಡ ಛೇದ 6 ಆಯಿತು. ಈಗ ಎರಡನೇ ಒಂದಿದ್ದು 6ನೇ 3 ಆಗಿದೆ. ಮೂರನೇ ಒಂದಿದ್ದು 6ನೇ 2 ಆಗಿದೆ. ಈಗ ಛೇದಗಳು ಸಮ ಇದೆ. ಛೇದಗಳನ್ನು ಒಂದೇ ಒಂದು ಬಾರಿ ಬರೆದು ಛೇದ 6 ಅದನ್ನು ಒಂದು ಬಾರಿ ಬರೆದು ಅಂಶಗಳನ್ನು ಕೂಡಬೇಕು. ಇಲ್ಲಿ ಅಂಶ 3 ಮತ್ತು ಇಲ್ಲಿ ಅಂಶ 2, ಎರಡನ್ನು ಕೂಡಿದರೆ ಒಟ್ಟು ಅಂಶಗಳು 5 ಆಯಿತು. 6 ಸಮಭಾಗಗಳಲ್ಲಿ 5 ಅಂದರೆ 6ನೇ 5. ಎರಡನೇ ಒಂದು ಮತ್ತು ಮೂರನೇ ಒಂದನ್ನು ಕೂಡಿದಾಗ ನಮಗೆ 6ನೇ 5 ದೊರಕಿದೆ. ಎರಡನೇ ಒಂದು ಪ್ಲಸ್ ಮೂರನೇ ಒಂದು. ಎರಡನೇ ಒಂದು ಮತ್ತು ಮೂರನೇ ಒಂದನ್ನು ನಾವು ಕೂಡುವಾಗ ಇಲ್ಲ ಛೇದಗಳು ಅಸಮ ಇದೆ. ಸೊ ಅಸಮ ಛೇದಗಳನ್ನು ಮೊದಲು ನಾವು ಸಮ ಮಾಡಬೇಕು. ಹೇಗೆ ಸಮ ಮಾಡೋದು ಅಂದರೆ ಈ ಛೇದಗಳ ಲಾಸ ಅ ಅನ್ನು ತಗೋಬೇಕು. ಸೊ 2 ಮತ್ತು 3ರ ಲಾಸ ಅ 2 ಮತ್ತು 3ರ ಲಾಸ ಅ, ಎರಡನೇ ಮಗ್ಗಿಯಿಂದ ಭಾಗಿಸೋಣ. 2 ಒಂದಲಿ 2, 3 ಹೋಗೋದಿಲ್ಲ, ಹಾಗೆ ಬರಿತಾ ಇದ್ದೀವಿ. ಸೊ ಒಂದನ್ನು ಭಾಗಿಸೋಕ್ಕಾಗಲ್ಲ, ಒಂದು ಹಾಗೆ ಇದೆ. 3 ಒಂದಲಿ 3. ಸೊ ಲಾ ಸ ಅ ಈಸ್ ಈಕ್ವಲ್ ಟು 2 ಇಂಟು 3, 2 3ಲಿ 6. ಈಗ ಎರಡನೇ ಒಂದನ್ನು ತಗೊಳ್ಳೋಣ. ಸೊ ನಮ್ಮ ಉದ್ದೇಶ ಛೇದವನ್ನು ಸಮ ಮಾಡ್ತಾ ಇದ್ದೀವಿ. ಲಾಸ ಅ ಎಷ್ಟು ಬಂದಿದೆ ಅದು ಛೇದ ಆಗಬೇಕು. 2 ಇರೋ ಛೇದ 6 ಆಗಬೇಕಂದ್ರೆ ನಾವು ಗುಣಾಕಾರ ಮಾಡಬೇಕು. 2 ಎಷ್ಟಲಿ 6, 2 3ಲಿ 6. ಸೊ ಛೇದವನ್ನು ನಾವು ಗುಣಿಸಿದ್ದೀವಿ ಅಂದರೆ ಅದೇ ಸಂಖ್ಯೆಯಿಂದ ಅಂಶವನ್ನು ಕೂಡ ನಾವು ಗುಣಾಕಾರ ಮಾಡಬೇಕು. ಯಾಕೆ ಅಂತಂದರೆ ಹೋಲಿಕೆ ಪಟ್ಟಿಗಳನ್ನು ಇಡುವಾಗಲೂ ಕೂಡ ನಾವು ನೋಡಿದ್ದೀವಿ. ಸೊ ಛೇದದ ಜೊತೆಗೆ ಅಂಶ ಕೂಡ ಬದಲಾಗುತ್ತೆ. 3 ಒಂದಲಿ 3. ಸೊ ಎರಡನೇ ಒಂದಿದ್ದು ಇವಾಗ 6ನೇ 3. ನಂತರ ಮೂರನೇ ಒಂದನ್ನು ತಗೊಳ್ಳೋಣ. ಇದರ ಛೇದ ಕೂಡ 6 ಆಗಬೇಕು. 3ಅನ್ನು ಎಷ್ಟರಿಂದ ಗುಣಿಸಿದಾಗ 6 ಬರುತ್ತೆ? 3 ಎಷ್ಟಲಿ 6 ಅಂದರೆ 3 2ಲಿ 6. 3ಅನ್ನು 2 ಬಾರಿ ಇಟ್ಟರೆ 6 ಬರುತ್ತೆ. ಸೊ ಅಂಶವನ್ನು ಕೂಡ ನೀವು 2ರಿಂದನೇ ಗುಣಾಕಾರ ಮಾಡಬೇಕು. 1 2ಲಿ 2. ಸೊ ಇದು 6ನೇ 2. ಎರಡನೇ ಒಂದರ ಬದಲಾಗಿ ನಾವು ಇವಾಗ 6ನೇ 3 ಅಂತ ಬರೆಯೋಣ. ಪ್ಲಸ್
ಮೂರನೇ ಒಂದರ ಬದಲಾಗಿ ನಾವು 6ನೇ 2 ಅಂತ ಬರೆಯೋಣ. ಸೊ ಈಗ ಛೇದಗಳು ಸಮವಾಗಿವೆ. ಛೇದಗಳು ಸಮ ಇದ್ದಾಗ ಛೇದವನ್ನು ಒಂದು ಬಾರಿ ಬರೆದು ಅಂಶಗಳನ್ನು ನಾವು ಕೂಡ್ತೇವೆ. 3 + 2 3 + 2 = 5. ಛೇದ 6 ಇದೆ. ಸೊ 6ನೇ 5 ನೀವು ನೋಡಿರ್ಬೋದು. ಸೊ ಹೋಲಿಕೆ ಪಟ್ಟಿಗಳನ್ನು ಬಳಸ್ಕೊಂಡು ಆಗಿರ್ಬೋದು, ಚೌಕಳಿ ಕಾಗದದ ಮೇಲೆ ಆಗಿರ್ಬೋದು, ಅಥವಾ ಅಮೂರ್ತ ರೂಪದಲ್ಲಿ ಉತ್ತರವು ಒಂದೇ ಆಗಿರುತ್ತದೆ. ಈಗ ಸಮಾನ ಭಿನ್ನರಾಶಿಯ ಪರಿಕಲ್ಪನೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಕಾಗದದ ಮಡಚುವಿಕೆಯ ಸಹಾಯದೊಂದಿಗೆ ನಾವು ಇದೇ ಭಿನ್ನರಾಶಿಗಳನ್ನು ಕೂಡಿ ತೋರಿಸೋಣ. ಮೊದಲು 2ನೇ 1 ಅಂದರೆ ಹಾಳೆಯನ್ನು 2 ಸಮಭಾಗಗಳಾಗಿ ಮಾಡಬೇಕು. 2 ಸಮಭಾಗಗಳಾಗಿ ಮಾಡಿ 2 ಸಮಭಾಗಗಳಲ್ಲಿ ಒಂದು ಭಾಗವನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಇದು 2ನೇ 1. 3ನೇ 1 3 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. ಮೂರು ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಇಲ್ಲಿ ಛೇದಗಳು ವಿಭಿನ್ನ ಆಗಿರೋದ್ರಿಂದ ಇವುಗಳ ಸಮಾನ ಭಿನ್ನರಾಶಿಯನ್ನು ನಾವು ಕಂಡುಹಿಡಿಬೇಕು. 2ನೇ 1 ಹೋಲಿಕೆ ಪಟ್ಟಿಯನ್ನು ಗಮನಿಸಿದಾಗ 2ನೇ 1 3 ಬಾರಿ ಇಟ್ಟಿದ್ವಿ, ಅಂದರೆ 6 ಸಮಭಾಗಗಳು ಬರುವ ಹಾಗೆ. ಸೊ 6 ಸಮಭಾಗಗಳು ಬರುವ ಹಾಗೆ 3 ಬಾರಿ ಇಟ್ಟಿದ್ರಿಂದ 3 ಸಮಭಾಗ ಮಾಡಬೇಕು ಮತ್ತೆ ಇದನ್ನು. ಸೊ ಈಗ ಇದು 6 ಸಮಭಾಗ ಆಯಿತು. ಸೊ 6 ಸಮಭಾಗಗಳಲ್ಲಿ 1 2 3 ಸಮಭಾಗಗಳು ಆಯ್ಕೆ. ನೆಕ್ಸ್ಟ್ ಇದು 3ನೇ 1 2 ಬಾರಿ ಇಟ್ಟಿದ್ವಿ, ಆದ್ದರಿಂದ ಇದು 2 ಸಮಭಾಗಗಳಾಗಿ ಮಾಡಬೇಕು ಇದನ್ನು. ಸೊ ಈಗ ಛೇದಗಳು ಸಮ ಇದೆ. ಇಲ್ಲೂ ಕೂಡ 6 ಸಮಭಾಗ ಆಗಿದೆ, ಇಲ್ಲೂ ಕೂಡ 6 ಸಮಭಾಗ ಆಗಿದೆ. ಅಂಶಗಳನ್ನು ಮಾತ್ರ ನಾವು ಕೂಡಬೇಕಾಗುತ್ತೆ. ಹಾಗಾದರೆ ಇನ್ನೊಂದು ಹಾಳೆಯನ್ನು ತಗೊಂಡು ಸೊ ಒಟ್ಟು ಈಗ ಛೇದ 6 ಸಮಭಾಗ ಆಗಿರೋದ್ರಿಂದ ಇದನ್ನು 6 ಸಮಭಾಗಗಳಾಗಿ ನಾವು ಮಾಡಬೇಕು. ಸೊ ಈಗ 6 ಸಮಭಾಗಗಳಲ್ಲಿ ಮೊದಲು 3 ಸಮಭಾಗವನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಮತ್ತು ಅದಕ್ಕೆ ಅದೇ ಗಾತ್ರದ 2 ಸಮಭಾಗಗಳನ್ನು ಸೇರಿಸ್ತಾ ಇದ್ದೀವಿ. ಹಾಗಾದರೆ ಒಟ್ಟು ಇದು ಎಷ್ಟಾಯಿತು? 2ನೇ 1 ಮತ್ತು 3ನೇ 1 ಕೂಡಿದಾಗ 6ನೇ 5ಕ್ಕೆ ಸಮ ಆಗುತ್ತದೆ. ಈ ರೀತಿ ಕಾಗದದ ಮಡಚುವಿಕೆ ಸಹಾಯದಿಂದ ಬೇರೆ ಉದಾಹರಣೆಗಳನ್ನು ತಗೊಂಡು ಮಕ್ಕಳಿಗೆ ನೀವು ಹೆಚ್ಚು ಹೆಚ್ಚು ಲೆಕ್ಕಗಳನ್ನು ಅಭ್ಯಾಸ ಮಾಡಿಸಬೇಕು. ಮೂರ್ತ ರೂಪದಲ್ಲಿ ಅಸಮಛೇದ ಭಿನ್ನರಾಶಿಗಳ ಸಂಕಲನ ಹೇಗೆ ಮಾಡುವುದನ್ನು ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿಕೊಂಡು ನೋಡೋಣ. ಉದಾಹರಣೆ 4ನೇ 1 + 2ನೇ 3. 4ನೇ 1 2ನೇ 3. ಸೊ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯೋಣ. ಸೊ ನಮ್ಮ ಅನುಕೂಲಕ್ಕಾಗಿ ನಾವು ಈ ರೀತಿ ಇಟ್ಕೊಳ್ಳೋಣ ಇದನ್ನು. ಈಗ ಛೇದಗಳು ಸಮ ಇಲ್ಲ. ಸೊ ಸಮ ಮಾಡೋದಕ್ಕೆ ಇಲ್ಲಿ ಛೇದ ಕಡಿಮೆ ಇರೋದ್ರಿಂದ ಇದರ ಸಮಾನ ಭಿನ್ನರಾಶಿಯನ್ನು ಇನ್ನೊಂದು ಬಾರಿ ಇಡೋಣ. ಈಗ ಛೇದಗಳು ಸಮ ಬಂದಿವೆ. ಛೇದಗಳು ಸಮ ಆಗಿರೋದ್ರಿಂದ ಛೇದವನ್ನು ನಾವು ಒಂದೇ ಬಾರಿ ತೆಗೆದುಕೊಳ್ಳಬೇಕು. ಅಂಶಗಳನ್ನು ಕೂಡಬೇಕು. ಸೊ ಈಗ 4ನೇ 7 ಭಾಗ
4ನೇ 7 ಭಾಗ ಅನ್ನೋದನ್ನು ಮತ್ತೆ ನಾವು ಇನ್ನೊಂದು ರೂಪದಲ್ಲೂ ಕೂಡ ಅದನ್ನು ನಾವು ವ್ಯಕ್ತಪಡಿಸ್ಬೋದು. ಹೇಗೆ ಅಂದರೆ 4ಕ್ಕೆ 4 ಭಾಗ 1 ಪೂರ್ಣ, 1 4 ಭಾಗಗಳಲ್ಲಿ 3 ಭಾಗಗಳು. ಸೊ 1 4ನೇ 3 ಎಂಬುದನ್ನು ಕೂಡ ನಾವು ವ್ಯಕ್ತಪಡಿಸ್ಬೋದು. ಅಥವಾ ವಿಷಮ ಭಿನ್ನರಾಶಿಯ ರೂಪದಲ್ಲಿ ವ್ಯಕ್ತಪಡಿಸೋದಾದರೆ 4ನೇ 7 ಭಾಗ. ಇವೆರಡು ಕೂಡ ಒಂದಕ್ಕೊಂದು ಸಮ. ಕೆಲವು ಮಕ್ಕಳು ಕೂಡುವಾಗ ಏನು ಮಾಡ್ತಾರೆ ಅಂದರೆ ಛೇದಗಳನ್ನು ಕೂಡ್ಬಿಡ್ತಾರೆ ಮತ್ತು ಅಂಶಗಳನ್ನು ಅಲ್ಲೇನಿದೆ ಆ ಥರ ಕೂಡ್ಬಿಡ್ತಾರೆ. ಆ ಥರ ಮಾಡುವ ಹಾಗಿಲ್ಲ, ಛೇದಗಳನ್ನು ಕೂಡುವ ಹಾಗಿಲ್ಲ. ಯಾಕಂದರೆ ಛೇದಗಳು ಯಾವಾಗಲೂ ಪೂರ್ಣವನ್ನು ಎಷ್ಟು ಸಮಭಾಗಗಳಾಗಿ ಮಾಡಿದ್ದೀವಿ ಅನ್ನೋದನ್ನು ಮಾತ್ರ ಸೂಚಿಸುತ್ತೆ. ನಾವು ಅಂಶಗಳನ್ನು, ಆಯ್ದ ಭಾಗಗಳನ್ನು ಮಾತ್ರ ಕೂಡಬೇಕಾಗುತ್ತೆ. ಅದರಲ್ಲೂ ಅಸಮಛೇದಗಳು ಇದ್ದಾಗ ಮೊದಲು ಅವುಗಳ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿದು ಛೇದಗಳನ್ನು ಸಮಗೊಳಿಸಿ ನಂತರ ನಾವು ಅಂಶಗಳನ್ನು ಕೂಡಬೇಕಾಗುತ್ತೆ. ಈಗ ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ. 3ನೇ 4 ಪ್ಲಸ್ 2ನೇ 3. ಮೂರನೇ 4, 2ನೇ 3 ಕೂಡುವಾಗ ಛೇದಗಳನ್ನು ಗಮನಿಸಿ. ಛೇದಗಳು ವಿಭಿನ್ನವಾಗಿವೆ. ಆದ್ದರಿಂದ ಮೊದಲು ಆ ಛೇದಗಳನ್ನು ಸಮಗೊಳಿಸಬೇಕು. ಹೇಗೆ ಎಂದರೆ ಅವುಗಳ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯುವ ಮೂಲಕ. ನಮ್ಮ ಅನುಕೂಲಕ್ಕಾಗಿ ಇದನ್ನು ನಾವು ಈ ರೀತಿ ಇಟ್ಕೊಳ್ಳೋಣ. ಯಾಕೆ ಅಂದರೆ ಛೇದಗಳನ್ನು ಹೋಲಿಸೋಕ್ಕೆ ನಮಗೆ ಸುಲಭ ಆಗುತ್ತೆ ಅಂತ. ಛೇದಗಳು ಸಮ ಬಂದಿಲ್ಲ. ಸೊ ಆದ್ದರಿಂದ ಇಲ್ಲಿ ಕಡಿಮೆ ಛೇದ ಇರೋದ್ರಿಂದ ಇದರ ಸಮಾನ ಭಿನ್ನರಾಶಿಯನ್ನು ಮತ್ತೊಮ್ಮೆ ಇಡೋಣ. ಈಗಲೂ ಕೂಡ ಛೇದ ಸಮ ಬಂದಿಲ್ಲ. ಸೊ ಇದರ ಸಮಾನ ಭಿನ್ನರಾಶಿ ಅಂದರೆ 3ನೇ 4ರ ಸಮಾನ ಭಿನ್ನರಾಶಿಯನ್ನು ಇಡೋಣ. ಛೇದಗಳನ್ನು ಮತ್ತೆ ಹೋಲಿಸಿ ಸಮ ಇಲ್ಲ. ಆದ್ದರಿಂದ 2ನೇ 3ರ ಇನ್ನೊಂದು ಸಮಾನ ಭಿನ್ನರಾಶಿಯನ್ನು ಇಡಿ. ಈಗ ಛೇದಗಳು ಸಮ ಬಂದಿವೆ. ಛೇದಗಳು ಸಮ ಆದಾಗ ಛೇದಗಳನ್ನು ಒಂದೇ ಬಾರಿ ನಾವು ಪರಿಗಣಿಸಬೇಕಾಗುತ್ತೆ. ಮತ್ತೆ ಅಂಶಗಳನ್ನು ಕೂಡಬೇಕಾಗುತ್ತೆ. ಹಾಗಾದರೆ 3ನೇ 4 ಮತ್ತು 2ನೇ 3 ಕೂಡಿದಾಗ ನಮಗೆ 6ನೇ 17 ಬರುತ್ತದೆ. ಇದನ್ನೇ ನೀವು, ಇದು ವಿಷಮ ಭಿನ್ನರಾಶಿ ರೂಪದಲ್ಲಿದೆ. ಇದನ್ನೇ ನೀವು ಮಿಶ್ರ ರೂಪದಲ್ಲೂ ಕೂಡ ನೀವು ಬರಿಬಹುದು. 6ಕ್ಕೆ 6 ಸಮಭಾಗ 1 ಪೂರ್ಣ, ಮತ್ತೆ 6ಕ್ಕೆ 6 ಸಮಭಾಗ 2 ಪೂರ್ಣ, ಮತ್ತೆ 6 ಸಮಭಾಗಗಳಲ್ಲಿ 5 ಭಾಗ. ಇದನ್ನೇ ನೀವು 2, 6ನೇ 5 ರೂಪದಲ್ಲೂ ಕೂಡ ನೀವು ವ್ಯಕ್ತಪಡಿಸಬಹುದು. ಭಿನ್ನರಾಶಿಗಳ ಸಂಕಲನದ ಪರಿಕಲ್ಪನೆಯನ್ನು ಅನ್ವಯಿಸಲು ನೀವು ವಿದ್ಯಾರ್ಥಿಗಳಿಗೆ ವಾಕ್ಯ ರೂಪದ ಸಮಸ್ಯೆಗಳನ್ನು ನೀಡಬಹುದು. ಉದಾಹರಣೆಗೆ, ಕಾಂತಿಯವರ ಮನೆಯ ಸಂಪ್ 5ನೇ 2 ಭಾಗ ಮುನಿಸಿಪಾಲಿಟಿ ಕಳುಹಿಸಿದ ಟ್ಯಾಂಕರ್ ನೀರಿನಿಂದ ಮತ್ತು 2ನೇ 1 ಭಾಗ ಬೋರ್ವೆಲ್ ನೀರಿನಿಂದ ತುಂಬಿದೆ. ಹಾಗಾದರೆ ಕಾಂತಿಯ ಸಂಪು ಎಷ್ಟು ತುಂಬಿದೆ? ಈ ರೀತಿ ಮಕ್ಕಳಿಗೆ ಹೆಚ್ಚು ಹೆಚ್ಚು ವಾಕ್ಯ ರೂಪದ ಸಮಸ್ಯೆಗಳನ್ನು ನೀವು ನೀಡಬಹುದು. ಮತ್ತು ಪಠ್ಯ ಪುಸ್ತಕದ ಸಮಸ್ಯೆಗಳನ್ನು ಸ್ವತಂತ್ರವಾಗಿ ಮಕ್ಕಳು ಅಭ್ಯಾಸ ಮಾಡುವ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹಿಸುವುದು.
ಈ ಪರಿಕಲ್ಪನೆಗೆ ಸಂಬಂಧಿಸಿದ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಕೂಡ ನೀವು ಆಡಿಸಬಹುದು.